ಸಾಂಪ್ರದಾಯಿಕ ಉಡುಪಿ ಸೀರೆಗೆ ಈಗ ಪುನಶ್ಚೇತನ. ಕೈಮಗ್ಗದ ಸೀರೆಗೆ ಯುವ ನೇಕಾರರಿಂದ ಮತ್ತೆ ಜೀವ ಕಳೆ. ಸೀರೆ ಎಂದರೆ ಹೆಣ್ಣಿನ ಕಲಾ ಅಭಿವ್ಯಕ್ತಿ, ಜೊತೆಗೆ ಜೀವರಸವನ್ನು ಸೋಸಿ ಧೂಳು ಕಸವನ್ನೆಲ್ಲ ಕೊಡುತ್ತಾ ನೋವು ಅವಮಾನಗಳನ್ನೆಲ್ಲ ಸೆರಗಿನಲ್ಲಿ ಕಟ್ಟಿಕೊಂಡು ಸದಾ ಉತ್ಸಾಹದ ಚಿಲುಮೆಯಾಗಿ ನವ ಚೈತನ್ಯದಿಂದ ಕೆಲಸ ಮಾಡುವ ಸಾರ್ಥಕತೆಯ ಸಂಕೇತವೂ ಹೌದು. ಹೊಲಿದರೆ ದುಪ್ಪಟ್ಟ, ಹರಿದರೆ ಕೊಳೆ ಒರೆಸುವ ಬಟ್ಟೆ, ಚಿಂದಿಯಾದರೆ ಲಕ್ಷಾಂತರ ದೀಪಗಳನ್ನು ಉರಿಸುವ ಬತ್ತಿ. ಸೀರೆಯು ನೆಮ್ಮದಿ, ಸೌಂದರ್ಯ, ಸಾರ್ಥಕತೆಯ ಅನುಭವ ನೀಡುವುದರ ಜೊತೆಗೆ ಅವಮಾನ, ನೋವು, ಸಂಕಟಗಳಿಗೂ ಕಾರಣವಾಗುತ್ತೆ. ಸೀರೆ ಅಂದರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ? ಬನ್ನಿ, ನಾವು ಕೂಡ ಇಂತಹ ವಿಶೇಷ ಸೀರೆಯೊಂದರ ತಯಾರಿಕೆಯ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಕರ್ನಾಟಕದ ಕರಾವಳಿಯ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಸಾಂಪ್ರದಾಯಿಕ ಶೈಲಿಯಲ್ಲಿ ಶುದ್ಧ ಒಂದೆಳೆಯಲ್ಲಿ ತಯಾರಾಗುವ ಹತ್ತಿಯ ಕೈಮಗ್ಗದ ಸೀರೆಗಳನ್ನು ಉಡುಪಿ ಸೀರೆ ಎಂದು ಕರೆಯಲಾಗುತ್ತೆ. ಈ ಸೀರೆಯನ್ನು ಬಾಸೆಲ್ ಮಿಷನ್ ಪರಿಚಯಿಸಿದ ಮಲಬಾರ್ ಫ್ರೇಮ್ ಮಗ್ಗದಲ್ಲಿ ಚೌಕುಳಿ ಅಥವಾ ಸಾದಾ ವಿನ್ಯಾಸದಲ್ಲಿ ಒಂದೆಳೆಯ ಹತ್ತಿಯ ನೂಲನ್ನು ಬಳಸಿ ನೇಯಲಾಗುತ್ತೆ. ಈ ಉಡುಪಿ ಸೀರೆಯ ಸೆರಗು ಹಾಗೂ ಅಂಚು ಗಾಢ ಬಣ್ಣದಲ್ಲಿದ್ದು ಸೀರೆಯ ಮೈ ಬಣ್ಣ ತಿಳಿಯಾಗಿರುತ್ತೆ. ಸೆರಗಿಗೆ ಗಾಢ ಬಣ್ಣ ಬರುವ ಹಾಗೆ ಹಾಸಿನ ನೂಲಿನ ಎಲ್ಲ ಸೆರಗಿನ ಭಾಗಗಳನ್ನು ಮಾತ್ರ ಕಟ್ಟಿ ಬಣ್ಣದಲ್ಲಿ ಮುಳುಗಿಸುತ್ತಾರೆ. ಈ ರೀತಿ ಬಣ್ಣ ಹಾಕಿದ ಹಾಸನ್ನು ಮಗ್ಗಕ್ಕೆ ಜೋಡಿಸಿ ನಂತರ ಸೀರೆಗಳನ್ನು ನೇಯುತ್ತಾರೆ. ನೇಯುವ ಸಂದರ್ಭದಲ್ಲಿ ತಾಳೆ ಮರದ ಗರಿಯ ಭಾಗಗಳಿಂದ ಮಾಡಿದ ವಿಶೇಷ ಬ್ರಷ್ ಬಳಸಿ ಮಗ್ಗದ ಮೇಲೆ ನೇಯಲಿರುವ ನೂಲಿಗೆ ಗಂಜಿಯನ್ನು ಹಾಕಲಾಗುತ್ತೆ. ಸರಳ ವಿನ್ಯಾಸದ ಉಡುಪಿ ಸೀರೆಗಳಿಗೆ ಎಲ್ಲೆಡೆ ಭಾರೀ ಬೇಡಿಕೆ ಇದೆ. ಉಡುಪಿ ಸೀರೆಗೆ 1995ರಲ್ಲಿಯೇ ಜಿಐ ಮಾನ್ಯತೆ ದೊರೆತಿದೆ. ಈ ಸೀರೆಗಳು ಆಕರ್ಷಕ ಬಣ್ಣದಿಂದ ಕೂಡಿರುವುದಲ್ಲದೆ ದೀರ್ಘಕಾಲ ಬಾಳಿಕೆ ಬರುವಂತಹ ಸೀರೆಗಳು. ಈ ಸೀರೆಗಳು ಇಂದಿಗೂ ಎಷ್ಟೋ ಮನೆಗಳಲ್ಲಿ ತಾಯಿ ಅಜ್ಜಿಯರಿಂದ ಬಳುವಳಿಯಾಗಿ ಬಂದಿರುತ್ತವೆ. ಈ ಸೀರೆಗಳನ್ನು ಉಟ್ಟ ನಂತರ ಹಾಸುವ, ಹೊದೆಯುವ ವಸ್ತ್ರವಾಗಿ, ಶಿಶುಗಳನ್ನು ಕಟ್ಟಿ ಮಲಗಿಸುವ ಬೆಚ್ಚನೆಯ ಹೊದಿಕೆಯಾಗಿ, ಕೊನೆಗೆ ಅಡುಗೆ ಮನೆಯಲ್ಲಿ ಕೈ ವಸ್ತ್ರವಾಗಿ, ನೆಲ ಒರೆಸುವ ಬಟ್ಟೆಯಾಗಿಯೂ ಉಪಯೋಗಿಸಲಾಗುತ್ತೆ. ಆಮೇಲೆ ಮಣ್ಣಿನಲ್ಲಿ ಮಣ್ಣಾಗಿ ಪರಿಸರಕ್ಕೆ ಯಾವುದೇ ದೊಡ್ಡ ಹಾನಿ ಮಾಡದೆ ಭೂಮಿಯಲ್ಲಿ ಸೇರಿ ಹೋಗುತ್ತವೆ ಈ ಉಡುಪಿ ಸೀರೆಗಳು. ಸ್ವಾತಂತ್ರ್ಯ ಚಳವಳಿಯ ಸಂದರ್ಭದಲ್ಲಿ ಮಹಾತ್ಮ ಗಾಂಧಿ ನೇತೃತ್ವದ ಸತ್ಯಾಗ್ರಹದ ಭಾಗವಾಗಿ ಸ್ವದೇಶಿ ವಸ್ತುಗಳನ್ನೇ ಬಳಸುವ ನಿಟ್ಟಿನಲ್ಲಿ ಖಾದಿ, ಕೈಮಗ್ಗದ ಬಟ್ಟೆಗಳು ಮುನ್ನೆಲೆಗೆ ಬಂದಿದ್ದವು. ಈ ಕಸುಬಿಗೆ ಆ ಸಂದರ್ಭದಲ್ಲಿ ಬಹಳ ಪ್ರಾಮುಖ್ಯತೆ ಕೂಡ ಇತ್ತು. ಉಡುಪಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಹಿಂದೆ 5,000ಕ್ಕೂ ಹೆಚ್ಚು ಕುಟುಂಬಗಳು ಈ ಗ್ರಾಮೋದ್ಯೋಗವನ್ನೇ ನಂಬಿದ್ದವು. ಆಗ 8 ಸುವ್ಯವಸ್ಥಿತ ಸಹಕಾರಿ ಸಂಘಗಳ ಮೂಲಕ ಕೈಮಗ್ಗದ ಗ್ರಾಮೋದ್ಯೋಗ ಕಾರ್ಯನಿರ್ವಹಿಸುತ್ತಿತ್ತು. ಆದರೆ ಈ ಉದ್ಯಮ ನಾನಾ ಕಾರಣಗಳಿಂದ ಕಳೆದ 2 ದಶಕಗಳಿಂದೀಚೆಗೆ ಅಳಿವಿನಂಚಿಗೆ ತಲುಪಿದೆ. ಈಗ ಕೇವಲ ಕೈಮಗ್ಗದ ನೇಕಾರಿಕೆಯಲ್ಲಿ 40 ಮಂದಿ ಮಾತ್ರ ಉಳಿದುಕೊಂಡಿದ್ದಾರೆ. ಅದು 60 ವರ್ಷಕ್ಕಿಂತ ಮೇಲ್ಪಟ್ಟವರು. ನಮ್ಮ ದೇಶದ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಕೂಡ ಉಡುವುದು ಕೈಮಗ್ಗದ ನಮ್ಮ ಉಡುಪಿ ಸೀರೆಯನ್ನೇ. ಹಾಗೆ ನಮ್ಮ ದೇಶದ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ತಮ್ಮ ಮಗಳ ಮದುವೆಗೆ ಉಡುಪಿ ಸೀರೆಯನ್ನೇ ಆಯ್ಕೆ ಮಾಡಿಕೊಂಡಿದ್ದು ತುಂಬಾನೇ ವಿಶೇಷ. ದೇಶದ ಆಡಳಿತ ಚುಕ್ಕಾಣಿ ಹಿಡಿದಿರುವ ಮಹಿಳೆಯರು ಕಡಲ ನಗರಿಯ ಉಡುಪಿ ಸೀರೆಯನ್ನ ಇಷ್ಟಪಟ್ಟಿದ್ದಾರೆ ಎಂಬುದು ನಿಜಕ್ಕೂ ಹೆಮ್ಮೆಯ ವಿಷಯ. ಈ ಸಂದರ್ಭದಲ್ಲಿ ಉಡುಪಿ ಸೀರೆಗೆ ಮರು ಚೇತರಿಕೆ ಕೊಡುವುದು ಅತ್ಯಂತ ಸವಾಲಿನ ಕೆಲಸವಾಗಿತ್ತು. ಇಲ್ಲಿ ನೇಕಾರಿಕೆ ಮುಂದುವರೆಯಬೇಕಾದ್ರೆ ಇರುವ ನೇಕಾರರನ್ನು ಉಳಿಸಿಕೊಳ್ಳಬೇಕಾಗಿತ್ತು. ಬಿಟ್ಟು ಹೋದ ನೇಕಾರರು ಮತ್ತು ಯುವಕರು ನೇಕಾರಿಕೆಯ ಕಡೆಗೆ ಬರುವಂತೆ ಮಾಡುವ ನಿಟ್ಟಿನಲ್ಲಿ ಕಡಿಮೆ ಬೆಲೆಗೆ ಮಾರಾಟವಾಗುತ್ತಿದ್ದ ಸೀರೆಗೆ ಯೋಗ್ಯ ಬೆಲೆಯೊಂದಿಗೆ ಒಳ್ಳೆಯ ಮಾರುಕಟ್ಟೆ ಒದಗಿಸಬೇಕಾಗಿತ್ತು. ಆದ್ದರಿಂದಲೇ ನೇಕಾರರಿಗೆ ಉತ್ತಮ ಸಂಭಾವನೆ ದೊರಕಿಸಿಕೊಡುವ ಯೋಜನೆಯೊಂದಿಗೆ ಉಡುಪಿ ಸೀರೆಯ ಬಗ್ಗೆ ಜನರಲ್ಲಿ ಪ್ರೀತಿ, ನೇಕಾರಿಕಾ ವೃತ್ತಿಯ ಬಗ್ಗೆ ಗೌರವ, ಅಭಿಮಾನ ಮೂಡಿಸುವ ಮಹತ್ವಾಕಾಂಕ್ಷೆ ಉಡುಪಿ ಯುವ ನೇಕಾರರಲ್ಲಿ ಮೂಡಿತು. ಅಂತಹ ಯುವಕರೆಲ್ಲ ಒಟ್ಟು ಸೇರಿ ಪದ್ಮಶಾಲಿ ಎಂಬ ನೇಕಾರ ಪ್ರತಿಷ್ಠಾನದ ಎನ್ಜಿಒ ಹಾಗೂ ಉಡುಪಿ ಪ್ರಾಥಮಿಕ ನೇಕಾರರ ಸೇವಾ ಸರ್ಕಾರಿ ಸಂಘದ ಮುಖಾಂತರ ಉಡುಪಿ ಸೀರೆಗೆ ಮತ್ತೆ ಮರುಜೀವ ಕೊಡುವ ನಿಟ್ಟಿನಲ್ಲಿ ಕಾರ್ಯೋನ್ಮುಖರಾಗಿದ್ದಾರೆ.
ಉಡುಪಿ ಸೀರೆಯ ಪುನಶ್ಚೇತನಕ್ಕೆ ಇದೀಗ ಸರ್ಕಾರದ ಸಂಪೂರ್ಣ ಭರವಸೆಯೊಂದಿಗೆ ಈಗಾಗಲೇ ಉಡುಪಿಯ ಜಿಲ್ಲಾ ಪಂಚಾಯತ್ ಕಟ್ಟಡದಲ್ಲಿ ಉಡುಪಿ ಸೀರೆಯನ್ನು ತಯಾರಿಸಲು ಸ್ಥಳಾವಕಾಶ ಕಲ್ಪಿಸಲಾಗಿದೆ. ಇದರಿಂದಾಗಿ ಉಡುಪಿಯಲ್ಲಿ ಮತ್ತೆ ಉಡುಪಿ ಸೀರೆ ತಯಾರಾಗುವಂತಾಗಿದೆ. ಇದೇ ರೀತಿಯಾಗಿ ಕರಾವಳಿ ಮಾತ್ರವಲ್ಲದೆ ಕರ್ನಾಟಕದಾದ್ಯಂತ ಈ ಉಡುಪಿ ಸೀರೆಯ ಕೈಮಗ್ಗದ ಕೇಂದ್ರವನ್ನು ಸ್ಥಾಪಿಸಿ ಉಡುಪಿ ಸೀರೆಗೆ ಪುನಶ್ಚೇತನ ಕೊಡುವತ್ತ ಸರ್ಕಾರ ಗಮನ ಹರಿಸಬೇಕಾಗಿದೆ. ಇಂತಹ ಯೋಜನೆಗಳು ಕರ್ನಾಟಕದ ಪ್ರತಿ ಜಿಲ್ಲೆಯಲ್ಲೂ ಸಾಕಾರಗೊಂಡರೆ ಅದೆಷ್ಟೋ ಮಹಿಳೆಯರ ಸ್ವಾವಲಂಬಿ ಬದುಕಿಗೆ ಆಸರೆಯಾಗಬಹುದು. ಉಡುಪಿ ಸೀರೆ ಗತ ವೈಭವದಿಂದ ಮಿಂಚಲಿ ಎಂಬ ಭರವಸೆ ಜೊತೆಗೆ ಪರಿಸರ ಸ್ನೇಹಿ ಗ್ರಾಮೋದ್ಯೋಗವನ್ನ ಬೆಂಬಲಿಸಿ ಪ್ರೋತ್ಸಾಹಿಸುವುದು ನಾಗರಿಕ ಜಗತ್ತಿನ ಕರ್ತವ್ಯವಾಗಿದೆ. ಕರ್ನಾಟಕದಲ್ಲಿ ನೇಕಾರಿಕೆ ಬಹಳ ದೊಡ್ಡ ಒಂದು ವೃತ್ತಿ. ಬಹಳಷ್ಟು ಮಂದಿ ನೇಕಾರಿಕೆಯನ್ನು ಮಾಡಿಕೊಂಡು ಜೀವನವನ್ನು ಮಾಡ್ತಾ ಇರೋರಿದ್ದಾರೆ. ಈ ವಿಚಾರದ ಬಗ್ಗೆ ನನ್ನ ಜೊತೆಗೆ ಮಾಹಿತಿಯನ್ನು ಹಂಚ್ಕೊಳ್ಳೋದಕ್ಕೆ ನಮ್ಮ ಜೊತೆಗೆ ರತ್ನಾಕರ್ ಇಂದ್ರಾಳಿ ಅವರಿದ್ದಾರೆ. ನಾನು ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ತೀನಿ. ಕಾರ್ಯಕ್ರಮಕ್ಕೆ ಸ್ವಾಗತ, ನಮಸ್ಕಾರ ನಿಮಗೆ. ಸೊ ನಿಮ್ಮ ಬಗ್ಗೆ ಒಂದು ಚಿಕ್ಕ ಪರಿಚಯ ಮಾಡಿಕೊಡಿ. ನನ್ನ ಹೆಸರು ರತ್ನಾಕರ್ ಇಂದ್ರಾಳಿ ಅಂತ. ಬೇಸಿಕಲಿ ನಾನು ಸಿವಿಲ್ ಇಂಜಿನಿಯರ್. ಆದರೆ ನನ್ನ ಕುಲಕಸುಬು, ನನ್ನ ಹಿಂದೆ ನನ್ನ ಆ್ಯನ್ಸಿಸ್ಟರ್ಸ್ ಎಲ್ಲ ಕೈಮಗ್ಗದ ನೇಯ್ಗೆಯನ್ನು ಮಾಡ್ತಾಯಿದ್ರು. ಸೊ ಇಲ್ಲಿ ಯಾವ ರೀತಿ ಪ್ರಾಸೆಸ್ಗಳಾಗುತ್ತೆ, ಏನು ಎತ್ತ ಹೇಗೆ? ಕೈಮಗ್ಗದ ನೇಯ್ಗೆಯಲ್ಲಿ ಉಡುಪಿ ಸೀರೆಗಳನ್ನು ಮಾಡೋದಕ್ಕಿಂತ ಮೊದಲು 2-3 ಪ್ರೋಸೆಸ್ ಇದೆ. ಅದನ್ನು ನಮ್ಮ ಹಿರಿಯರಾದಂತಹ ಪ್ರೇಮಾನಂದ ಶೆಟ್ಟಿಗಾರ್ ಅವರು, ನಮ್ಮ ಉಡುಪಿ ಪ್ರಾಥಮಿಕ ನೇಕಾರ ಸೇವಾ ಸಹಕಾರಿ ಸಂಘದ ನಿರ್ದೇಶಕರು, ಅವರು ಅದರ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿಯನ್ನು ಕೊಡ್ತಾರೆ. ಒಳಗೆ ಚಕ್ರಗಳೆಲ್ಲಿದ್ದಾವೆ, ಪ್ರೀಲಿಮ್ ಪ್ರೋಸೆಸ್ ಅಂತ ಹೇಳ್ತಾರೆ. ಮಗ್ಗಗಳಿಗೆ ಹಾಕೋ ಮೊದಲು ಏನೆಲ್ಲ ಮಾಡಬೇಕನ್ನೋದಕ್ಕೆಲ್ಲ ಒಳಗೆ ಏನು ಮಾಡಬೇಕನ್ನೋ ಬಗ್ಗೆ ನಾವು ಅಲ್ಲಿ ಒಳಗೆ ನೂಲೆಲ್ಲ ಸುತ್ತಾ ಇದೆ, ಅಲ್ಲಿ ತೋರಿಸ್ಲಿಕ್ಕೆ ಹೋಗೋದು. ಇದಕ್ಕೆ ನಾವು ಕಲರೆಲ್ಲ ಹಾಕಬೇಕು. ಯಾವ ಬೇಕಾದ್ರೆ ಒಂದೇ ಕಲರಲ್ಲಿ ಅಂತ ಹೇಳಿಲ್ಲ, ಸಾಧಾರಣ ಒಂದು 600-800 ಕಲರ್ ಶೇಡ್ನ ಕಲರ್ಗಳನ್ನ ನಾವೆಲ್ಲ ಮಾಡಿದರೆ ಬೇರೆ ಬೇರೆ ಥರ ಡಿಸೈನ್ ಮಾಡಲಿಕ್ಕೆ ಬರ್ತದೆ. ಇದು ನಾವು ಮಿಲ್ಲಿನಿಂದ ನಾವು ಪರ್ಚೇಸ್ ಮಾಡ್ತೀವಿ ಸೊಸೈಟಿ. ನೆಕ್ಸ್ಟ್ ಇದಾದ್ಮೇಲೆ ಏನು ಪ್ರೋಸೆಸ್? ಇದನ್ನಾದ್ಮೇಲೆ ನೋಡಿ, ಆ ಬಾಬಿನ್ ಅಂತ ಇರ್ತದೆ, ಇಲ್ಲಿಗೆ ಹಾಕಬೇಕಾ? ಇದು ಶಿಫ್ಟ್ ಸ್ಟ್ಯಾಂಡ್ ಅಂತ, ಅದಕ್ಕೆ ಹಾಕಬೇಕು. ಅದಕ್ಕೆ ಹಾಕಿ ಆಮೇಲೆ ನಳ್ಳಿಯನ್ನು ಇದಕ್ಕೆ ಫಿಟ್ ಮಾಡಬೇಕು. ನಳ್ಳಿಯನ್ನು ಅಲ್ಲಿ ಪ್ರಾಸೆಸ್ ಆಯಿತು. ಅದಾದಮೇಲೆ ಇದ್ರ ಪ್ರಾಸೆಸ್ ಎಕ್ಸ್ಪ್ಲೇನ್ ಮಾಡಿ. ನಾವು ಬಾಬಿನ್ ವೈಂಡಿಂಗ್ ಮಾಡಿದ ಮೇಲೆ ಅದನ್ನು ನಾವು ಅದಕ್ಕೆ ವಾರ್ಪಿಂಗ್ ಮಿಷಿನ್ ಅಂತ ಇದೆ, ವಾರ್ಪಿಂಗ್ ಮಿಷಿನಲ್ಲಿ ನಾವು ಹಾಕಬೇಕು. ಅದು ವಾರ್ಪಿಂಗ್ ಮಿಷಿನ್ ಇರಲಿಲ್ಲ, ನಾವು ಮತ್ತೆ ನಾವು ಎಕ್ಸ್ಪ್ಲೇನ್ ಮಾಡ್ತೀವಿ ವಾರ್ಪಿಂಗ್ ಬಗ್ಗೆ. ವಾರ್ಪಿಂಗ್ ಆದಮೇಲೆ ಇದನ್ನು ಈ ವಾರ್ಪಿಂಗ್ ರೋಲರಿಗೆ ನಾವು ಸುತ್ತಿಕೊಳ್ಬೇಕು ಇಲ್ಲಿ ತಂದು. ಅಲ್ಲಿ ರೆಕ್ಕೆಯಲ್ಲಿ ತಗೊಂಡ್ರಲ್ಲಿ ನೋಡಿದ್ರಲ್ಲ, ಅದರ ಪ್ರಕಾರ ಈ ತಗೊಂಡ ಮೇಲೆ ಇದನ್ನು ನಾವು ಇಲ್ಲಿ ರೀಡ್ ಅಂತ ಹೇಳ್ತೀವಿ. ಇದಕ್ಕೆ ಇದು ಪ್ಲೇಸ್ಮೆಂಟ್ ಆಫ್ ಇದು ಯಾರ್ನ್ ಕರೆಕ್ಟ್ ಒಂದೇ ಲೆಕ್ಕ ಬರ್ತದೆ. 1/1 ಕಂಪ್ಲೀಟಾಗಿ. ಈಗ ಅಲ್ಲಿ ಮುದ್ದೆ ಆಗಿ ಉಂಟಲ್ಲ, ಇದು ಕಂಪ್ಲೀಟಾಗಿ ಬೇರೆ ಬೇರೆ ಆಗಿ ಬರ್ತದೆ. ಕಂಪ್ಲೀಟ್ ಒಂದು ಈ ಇದರೊಳಗಿಂದ 2 ನೂಲು ಬರ್ತದೆ ಒಂದು ಇದರೊಳಗಿಂದ. ಇದೆಲ್ಲ ಒಂದು ಕಡ್ಡಿಗಳೆಲ್ಲ. ಹೌದು, ಇದು ಮಾಡಿ ಮತ್ತೆ ನಾವು ಇದನ್ನು ಕಟ್ಟಿಕೊಂಡು ಮತ್ತೆ ನೇಯ್ಲಿಕ್ಕೆ ಶುರು ಮಾಡಿದ್ರೆ ಮತ್ತೆ ಈ ಬಟ್ಟೆಗೆ ಸುತ್ತಕೊಳ್ತೇವೆ. ಹೌದು, ಇಲ್ಲಿಂದ ಹೋಗ್ತದೆ ಅದು. ಅಲ್ಲಿ ನಾವು ಅಲ್ಲಿ ನೋಡುವ, ಅಲ್ಲಿ ಗೊತ್ತಾಯ್ತು ಮಗ್ಗ ಉಂಟಲ್ಲ ಅಲ್ಲಿ ನೋಡುವ. ಇದು ಜಸ್ಟ್ ಇದು ರೀಡ್. ಇದು ನಿಮಗೆ ಈ ಕೆಲಸ ಎಲ್ಲ ನಿಮಗೆ ಬೇಕಂದ್ರೆ ನೋಡ್ಲಿಕ್ಕೆ ಸಿಗೋದಿಲ್ಲ ಇದು. ಸೊ ಈಗ ಇನ್ನೊಂದು ಕಡೆ ಹೋಗ್ತೀವಿ ಅಂದರೆ ಇದು ಕಂಪ್ಲೀಟ್ ಇದು ಸೆಟಪ್ ಆಗ್ತಾ ಇರುವಂಥದ್ದು ಈಗ. ಸೊ ಕಂಪ್ಲೀಟ್ ಇದು ಸೆಟ್ ಆಗಿ ಅಲ್ಲಿ ಸೀರೆ ನೇಯ್ಗೆ ಮಾಡ್ತಾ ಇದ್ದಾರೆ. ಸೊ ಆ ಜಾಗಕ್ಕೆ ಕರ್ಕೊಂಡು ಹೋಗ್ತೀವಿ, ಬನ್ನಿ. ಸೊ ನಾನು ಆಗಲೇ ಹೇಳಿದೆ ಅಲ್ಲಿ ಪ್ರಾಸೆಸ್ ಹೊಸದಾಗಿ ಸೆಟ್ ಆಗಿದೆ, ಬಟ್ ಅದ್ರ ಮಧ್ಯದಲ್ಲಿ ಇನ್ನೊಂದು ಪ್ರಾಸೆಸ್ ಇದೆ ಅಂತ ಹೇಳಿ ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಅಂತ ಇಲ್ಲಿಗೆ ಬಂದಿದ್ದೀವಿ. ಇದನ್ನು ಹೇಳಿ. ಈಗ ಇದು ಅಲ್ಲಿ ಚಕ್ರದಲ್ಲಿ ಮಾಡ್ತೀವಿ, ನಾವು ಅಲ್ಲಿ ತೋರಿಸಿದೆವು ಚಕ್ರದಲ್ಲಿ ಮಾಡುವಂಥದ್ದು. ಇದೇ ಥರ ನಾವು ನಲ್ಲಿ ಸುತ್ತಿಕೊಳ್ಬೇಕು. ಇದಕ್ಕೆ ನೂಲನ್ನು ಇದಕ್ಕೆ ಸುತ್ತಿಕೊಂಡು ನಂತರ ಪ್ರೋಸೆಸ್ ಇದಕ್ಕೆ. ಇದು ಕ್ರೀಲ್ ಅಂತ ಹೇಳ್ತಾರೆ, ಕ್ರೀಲ್. ಹೌದು, ಇದಕ್ಕೆ ನಾವು ಯಾವ ರೀತಿ ಡಿಸೈನ್ ಬೇಕು ಅದೇ ಥರ. ನೋಡಿ, ಇಲ್ಲಿ ದಪ್ಪ ಇಟ್ಟು ಇಲ್ಲಿ ಬೇರೆ ಬೇರೆ ಬಣ್ಣ ನೂಲು ಬರ್ತದೆ. ಇದೀಗ ಅವರು ಬಾರ್ಡರ್ಗೋಸ್ಕರ ಒಂದೇ ಕಲರ್ ಬಾರ್ಡ್ರಿಗೆ. ಇದು ಬಾರ್ಡರ್ ಆದಮೇಲೆ ನಮ್ಗೆ ಯಾವ ಕಲರ್ ಬೇಕು ಅನ್ನೋದಕ್ಕೆ ಆ ಕಲರ್ಗೆಲ್ಲ ನಾವು ಇದನ್ನು ತೆಗಿತೇವೆ. ಹೌದು, ಬೇರೆ ಬಣ್ಣ ಹಾಕ್ತೇವೆ. ಇದು ಚೆಕ್ಸ್ ಮಾಡಲಿಕ್ಕೆ ಇಟ್ಟದ್ದು ಇವರು ಸುಲಭ ಆಗಲಿ ಅಂತ ಈಗ ಮಾಡ್ತಾರೆ, ಒಂದೇ ಕಲರ್ ಹಾಕಿ ಮಾಡ್ತಾರೆ. ಸೊ ಸೀರೆ ನೇಯ್ಗೆ ಮಾಡ್ತಾ ಇದ್ದಾರೆ. ಇದು ಹೇಗೆ ಅಂತ ಮಾಡೋಕ್ಕೆ ಮುಂಚೆ ಎಕ್ಸ್ಪ್ಲನೇಷನ್ ತೊಗೊಂಡ್ಬಿಡ್ತೀನಿ. ಇದನ್ನು ಎಕ್ಸ್ಪ್ಲೇನ್ ಮಾಡಿ ಹೇಗೆ ಇದು ಅಂತ ಹೇಳಿ. ಇಲ್ಲಿ ಇದ್ರ ಪ್ರಾಸೆಸ್ ಏನೇನಿದು? ಇದು ನೋಡಿ, ಈಗ ನಾವು ಹಾಸನಲ್ಲಿ ಸುತ್ತುತ್ತೇವೆ. ಅಲ್ಲಿಂದ ಹಾಸಿಂದ ಮೇಲೆ ಬರ್ತದೆ, ಇದರೊಳಗೆ ಬರ್ತದೆ. ಇಲ್ಲಿಂದ ಒಂದೇ ಪ್ಲೇಸ್ಮೆಂಟ್ ಇರ್ತದೆ ಇದಕ್ಕೆ. ರೀಡಲ್ಲಿ ನೋಡಿ ಒಂದೇ ಥರ ಬರ್ತದೆ. ಇದು ಎರಡೆರಡಾಗಿ ಅಲ್ಲಿ ಎಂಡುವರೆಗೆ ತಗೊಳ್ರಿ. 3000 ಇದರಲ್ಲಿ. ಇದರಲ್ಲಿ 4 ರೆಕ್ಕೆ ಉಂಟು. ಇದಕ್ಕೆ ರೆಕ್ಕೆ ಅಂತ ಹೇಳ್ತೀವಿ. ಸೆಕೆಂಡ್ ನೂಲು ಇದರಲ್ಲಿ ಉಂಟು, 2 ನೂಲು ಇದರಲ್ಲಿ ಉಂಟು. ನೂಲು ತಗೊಳ್ಳುವಾಗ ಇದಕ್ಕೆ, ಆಮೇಲೆ ಇದಕ್ಕೆ
ಇದಕ್ಕೆ ಆಮೇಲೆ ಇದಕ್ಕೆ ತಗೊಳ್ಬೇಕು ಇಲ್ಲಿಂದ ಲೈನಲ್ಲಿ. ಓಕೆ ಓಕೆ. ಹಾಗೆ ಇದರಲ್ಲಿ ಒಂದೊಂದು ನೂಲು ಉಂಟು ಇಲ್ಲಿ. ಹಾಂ ಹಾಂ ಹಾಂ. ಒಳಗೆ ಹೋಗ್ತದೆ ಇಲ್ಲಿ. ಓಕೆ. ಅಚ್ಚಿ ಅಂತ ಇದೆ. ನಾವು ರೆಡಿಯಾದ ಬಾಬಿನ್ಗಳನ್ನು ಈ ಕ್ರೀಲಲ್ಲಿ ನಾವು ಸೆಟ್ ಮಾಡ್ಕೊಳ್ತೀವಿ. ಇಲ್ಲಿಂದ ಅದು ವಾರ್ಪಿಂಗ್ ಮಿಷಿನ್ ಹೋಗ್ತದೆ. ಈ ಕ್ರೀಲಲ್ಲಿ ಏನಂದರೆ ನಮಗೆ ಯಾವ ರೀತಿ ಡಿಸೈನ್ ಬೇಕು ಅದರ ಕಲರ್ ನಾವು ಹಾಕ್ಕೊಳ್ತೀವಿ. ಇದೀಗ ಬಾರ್ಡ್ರ್ ಆದ್ದರಿಂದ ಒಂದೇ ಕಲರ್, ಬಾರ್ಡ್ರಿಗೆ ಒಂದೇ ಕಲರ್ ಸೆಟ್ ಮಾಡ್ತೀವಿ. ಆಮೇಲೆ ಅಲ್ಲಿಂದ ಇದಕ್ಕೆ ವಾರ್ಪಿಂಗ್ ಮೆಷಿನ್ಗೆ ಹೋಗ್ತದೆ. ವರ್ಟಿಕಲ್ ವಾರ್ಪಿಂಗ್ ಮೆಷಿನ್ ಅಂತ ಇದಕ್ಕೆ ಹೆಸರು. ಇಲ್ಲಿಂದ ಅಳತೆ ಮಾಡ್ತಾರೆ. ಅದಕ್ಕೆ ಎಷ್ಟು ಲೆಕ್ಕ ಉಂಟು ಅದಕ್ಕೆ 44 ಸುತ್ತಿ ಬರ್ತದೆ. 44 ಸುತ್ತಿ ಅಂದರೆ ಸುಮಾರು 270 ಮೀಟ್ರ್ವರೆಗೆ ಬರ್ತದೆ. ಅದಕ್ಕೆ ನಾವು ವಾರ್ಪ್ ಆದಮೇಲೆ ಅದಕ್ಕೆ ಮಾರ್ಕ್ ಮಾಡ್ತೀವಿ. 5.5 ಮೀಟ್ರ್ ಹಾಗೆಲ್ಲ ಮಾರ್ಕ್ ಮಾಡಿಬಿಟ್ಟು ಅದನ್ನು ಆ ಪೋರ್ಷನ್ ಮಾತ್ರ ಡೈಯಿಂಗ್ ಮಾಡ್ತೀವಿ ನಾವು. ಇದಕ್ಕೆ ಪಲ್ಲೋ ಡೈಯಿಂಗ್. ನೋಡಿ ನೇಯ್ಗೆ ಮಾಡಿದ್ದಾರೆ ಒಂದು ಆಲ್ರೆಡಿ. ಇದೇ ಉಡುಪಿ ಸೀರೆ. ಸೊ ಇದೆಲ್ಲ ಹಾಕಬೇಕಂದ್ರೆ ಸ್ವಲ್ಪ ಟೈಮ್ ಜಾಸ್ತಿ ಹಿಡಿಯುತ್ತೆ. ಆ್ಯಂಡ್ ಯಾವ ಕಾಲದಲ್ಲೂ ಬೇಕಾದ್ರೆ ಉಡಬಹುದು, ಅಷ್ಟು ಚೆನ್ನಾಗಿದೆ. ಸೊ ಇವ್ರ ಅಮ್ಮ ಹುಟ್ಟಿದಾರಲ್ಲ, ಅದು ಅವರೇ ನೇಯ್ಗೆ ಮಾಡಿ ಅವರೇ ಹುಟ್ಟಿರೋದು. ಮತ್ತು ಇಲ್ಲಿ ಮಮತಾ ಅವರು ಅಂತ ನಮಗೆ ಇದೆಲ್ಲ ಪರಿಚಯ ಮಾಡಿಸಿದವರು ಅವರೇ. ಸೊ ಅವರು ಕೂಡ ಹುಟ್ಟಿರೋದು ಉಡುಪಿ ಸೀರೆನೇ. ನಾನು ತೊಗೊಂಡಿದ್ದೀನಿ, ಹುಡ್ಕೊಂಬಂದು ತೊಗೊಂಡಿದ್ದೀನಿ. ಸರ್ ಥ್ಯಾಂಕ್ ಯು. ಇಲ್ಲಿವರೆಗೂ ಇದ್ದು ನಮ್ಮ ಜೊತೆಗೆ ಇದು ಕಂಪ್ಲೀಟ್ ಪ್ರಾಸೆಸ್ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ಅಗೇನ್ ನಮ್ಮ ಜೊತೆಗೆ ರತ್ನಾಕರ್ ಅವರಿದ್ದಾರೆ, ಮಾತನಾಡ್ತೀನಿ. ಸೊ ಕಂಪ್ಲೀಟ್ ಪ್ರಾಸೆಸ್ ತಿಳ್ಕೊಳ್ಳಿಕ್ಕೆ ಎಷ್ಟು ಟೈಮ್ ಬೇಕಾಯಿತು, ಇನ್ನೂ ಒಂದು ಸೀರೆ ನೇಯ್ಗೆ ಮಾಡಬೇಕಂದ್ರೆ ಎಷ್ಟು ಟೈಮ್ ಬೇಕು? ಸೊ ಕಡೆದಾಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ? ಉಡುಪಿಯಲ್ಲಿ ಸಾರಿಗಳನ್ನು ನೇಯುವಂತಹ ನೇಕಾರರು ಅವರು ಒಂದು ಒಳ್ಳೆಯ ಜೀವನವನ್ನು ಸಾಗಿಸಬೇಕು, ಆರ್ಥಿಕವಾಗಿ ಕೂಡ ಅವರು ಸದೃಢರಾಗಬೇಕು. ಅದಕ್ಕೆ ಉಡುಪಿ ಸೀರೆಗಳಿಗೆ ಇವತ್ತು ದೊಡ್ಡ ಮಾರ್ಕೆಟ್ ಇದೆ. ಈ ಮಾರುಕಟ್ಟೆಯಲ್ಲಿ ಒಳ್ಳೊಳ್ಳೆಯ ಸೀರೆಗಳನ್ನು ನೇಯ್ದು ಕೊಡ್ತಕ್ಕಂಥ ವ್ಯವಸ್ಥೆಗಳನ್ನು ನಾವು ಖಂಡಿತವಾಗಿಯೂ ಮಾಡ್ತೀನಿ ಮುಂದಿನ ದಿನಗಳಲ್ಲಿ. ಆ್ಯಂಡ್ ಈ ಕಾರ್ಯಕ್ರಮಕ್ಕೆ ನಾವು ಮಾಡಬೇಕು ಅಂತ ಪ್ಲ್ಯಾನ್ ಮಾಡಲಿಕ್ಕೆ ಮೇನ್ ಮಮತಾ ಅವರೇ ಕಾರಣ. ಸೊ ಮಮತಾ ಅವರೇ, ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಿ? ಇಲ್ಲ, ನಾವು ತುಂಬಾ ಅಭಿಮಾನದಿಂದ ಈ ಸೀರೆಯನ್ನು ಉಡ್ತೇವೆ. ಅಂದ್ರೆ ಅದನ್ನು ಉಟ್ಟು ಅದರ ಫೀಲಿಂಗ್ ಏನಿದೆ ಅಂತೇಳಿ ನಾವು ಅದರ ತುಂಬಾ ಎಕ್ಸ್ಪೀರಿಯನ್ಸ್ ಮಾಡಿದ್ದೇವೆ. ಹಾಗಾಗಿ ತುಂಬಾ ಇದರ ಬಗ್ಗೆ ಹೆಮ್ಮೆ ಇದೆ. ಉಟ್ಟು ನೋಡಿದಾಗ ಅದರ ಅನುಭವ ಏನು ಅಂತೇಳಿ ಖಂಡಿತ ಗೊತ್ತಾಗ್ತದೆ. ನಿಮಗೆ ಯಾರಿಗಾದ್ರೂ ಉಡುಪಿ ಸೀರೆಗಳು ಬೇಕಾಗಿದ್ದಲ್ಲಿ ಈ ಕಾರ್ಯಕ್ರಮದ ಕಡೆಯಲ್ಲಿ ನಾನು ಅದರ ಅಡ್ರೆಸ್ ಮತ್ತೆ ಫೋನ್ ನಂಬರ್ ಕೂಡ ಡಿಸ್ಪ್ಲೇ ಮಾಡ್ತೀನಿ. ಸೊ ನೋಟ್ ಮಾಡ್ಕೊಳ್ಳಿ. ಉಡುಪಿ ಸೀರೆ ಬೇಕು ಅಂತ ಹೇಳಿದ್ರೆ ನೀವು ಉಡುಪಿಗೆ ಬರಬೇಕು ಅಂತ ಏನಿಲ್ಲ. ಸೊ ನೀವು ಎಲ್ಲಿಂದ ಬೇಕಂತ ಹೇಳಿ ಫೋನ್ ಮಾಡಿದ್ರು ಕೂಡ ಅವ್ರಿಗೆ ಕೊರಿಯರ್ಲಿ ತಲುಪಿಸುವಂಥ ವ್ಯವಸ್ಥೆಯನ್ನು ಮಾಡ್ತಾರೆ. ಸೊ ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.